ಹಾಯ್ ಎಲ್ರಿಗೂ ನಮಸ್ಕಾರ. ನಾರಿ ಕಥಾಗೆ ಸ್ವಾಗತ. ನವರಾತ್ರಿ ಪ್ರಯುಕ್ತ ಹೊಸ ಪೇಜನ್ನು ಶುರು ಮಾಡ್ತಾ ಇದ್ದೀನಿ. ಆ ತಾಯಿ ಅನುಗ್ರಹ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹನೂ ಸದಾ ಇರಲಿ ಅಂತ ಕೇಳ್ಕೊಳ್ತಾ, ನವರಾತ್ರಿ ಆಗಿರೋದ್ರಿಂದ ಮೊದಲು ನಾವು ನವರಾತ್ರಿ ಬಗ್ಗೆನೇ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 9 ದಿನ 9 ಅವತಾರಗಳು. ಮೊದಲನೇ ದಿನದಿಂದ 9ನೇ ದಿನವರೆಗೂ ಯಾವ್ಯಾವ ಅವತಾರಕ್ಕೆ ಏನೇನು ಬಣ್ಣ ಅಂತ ನೀವು ಹಾಕೋಬೋದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇ ದಿನ ಶೈಲಪುತ್ರಿನ ನಾವು ಆರಾಧನೆ ಮಾಡ್ತೀವಿ. ಶೈಲಪುತ್ರಿ, ಶೈಲ ಅಂತಂದರೆ ಪರ್ವತ, ಪುತ್ರಿ ಅಂದರೆ ಮಗಳು, ಪರ್ವತ ರಾಜನ ಮಗಳು ನಮ್ಮ ಶೈಲಪುತ್ರಿ. ಹಾಗಾಗಿ ಬಟ್ಟೆ ವಸ್ತ್ರದ ಬಣ್ಣ ಕೆಂಪು. ಹಾಗಾಗಿ ನೀವು ಮೊದಲನೇ ದಿನ ಶೈಲಪುತ್ರಿನ ಆಚರಣೆ ಮಾಡೋರು ಕೆಂಪು ಬಟ್ಟೆನ ಹಾಕ್ಕೊಂಡು ನೀವು ಪೂಜೆನ ಮಾಡ್ಬೋದು. ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ. ಮೊದಲನೇ ದಿನ ಆಗಿರೋದ್ರಿಂದ ಬೇಗ ಎದ್ದು ಎಲ್ಲ ಮನೆ ಶುಚಿ ಮಾಡಿ ದೇವರನ್ನ ತೊಳ್ಕೊಂಡು ಕಡೆ ಪಕ್ಷ ಪಂಚಾಮೃತ ಅಭಿಷೇಕ ಅಂತಂದರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ 5 ಪಂಚಾಮೃತ ಅಂದರೆ 5ನ್ನ ಹಾಕ್ಕೊಂಡು ಹಸಿ ಹಾಲನ್ನು ಉಪಯೋಗಿಸ್ಬೇಕು. ನಮ್ಮ ತಳಪಾಯ ಫೌಂಡೇಶನನ್ನು ಸೂಚಿಸ್ತಾಳೆ. ಸ್ಟೆಬಿಲಿಟಿ ಅಂತಂದರೆ ನಮಗೆ ಒಂದು ಏನೇ ಆದರೂ ನಾನು ಕದಲೋದಿಲ್ಲ ಅನ್ನೋ ದೃಢ ಮನಸ್ಸನ್ನು ಸೂಚಿಸ್ತಾಳೆ. ಮತ್ತು ಫೌಂಡೇಶನ್, ಎಲ್ಲದಕ್ಕೂ ಫೌಂಡೇಶನ್, ನಮ್ಮ ಜೀವನದಿಂದ ಹಿಡಿದು ಬಿಲ್ಡಿಂಗ್ವರೆಗೂ ಫೌಂಡೇಶನ್ ಅನ್ನೋದು ತುಂಬ ಮುಖ್ಯ. ಜೀವನಕ್ಕೆ ಅಂತ ಬಂದಾಗ ಫೌಂಡೇಶನಲ್ಲಿ ನೀವು ಒಂದು ಒಳ್ಳೆಯ ಸಂಸ್ಕಾರ, ಪ್ರೀತಿ, ನಗು, ಒಂದು ಒಳ್ಳೆಯ ಶಿಸ್ತನ್ನು ನಿಮ್ಮ ಜೀವನದಲ್ಲಿ ರೂಪಿಸ್ಕೊಂಡ್ರೆ, ಸ್ವಲ್ಪ ಕಷ್ಟ ಒಂದು ಒಳ್ಳೆ ಪರಿಶ್ರಮದ ಹಾಕಿದ್ರೆ ಸಕ್ಸಸ್ ಅಂದರೆ ಯಶಸ್ಸು ಖಂಡಿತ ನಿಮಗಾಗುತ್ತೆ. ಆ ದೇವರ ಆಶೀರ್ವಾದ ಸದಾ ಇರುತ್ತೆ. ಹಾಗಾಗಿ ಒಳ್ಳೆಯ ಸಂಸ್ಕಾರದಿಂದ, ಒಳ್ಳೆ ಪ್ರೀತಿಯ ಮಾತುಗಳಿಂದ ನಿಮ್ಮ ಜೀವನನ ಸಾಗಿಸಿ ಸ್ವಲ್ಪ ಪರಿಶ್ರಮದಿಂದ ಯಶಸ್ಸನ್ನು ಕಾಣಿ. ಮಾನಸಿಕ ಮತ್ತು ಆಧ್ಯಾತ್ಮಿಕನ್ನು ಕೂಡ ಸೂಚಿಸ್ತಾಳೆ. ಹೌದು, ಎಷ್ಟು ನಮಗೆ ಮಾನಸಿಕವಾಗಿ ನಾವು ನೆಮ್ಮದಿ ಇರಬೇಕು ಅಂದರೆ, ಎಮೋಷ್ನಲಿ ನಾವು ಗಟ್ಟಿ ಆಗಬೇಕು ಅಂದರೆ ಆಧ್ಯಾತ್ಮ ಅಂದರೆ ಸ್ಪಿರಿಚುವಲ್ ಆಗಿ ನಾವು ಕನೆಕ್ಟ್ ಆಗಬೇಕು. ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗಬೇಕು ಅಂದರೆ ಧ್ಯಾನ, ಮಂತ್ರಗಳ ಪಠನೆ ಆಗಬೇಕು, ಧ್ಯಾನ ಮಾಡಬೇಕು, ಆ ದೇವರಲ್ಲಿ ನಾವು ಶರಣಾಗಬೇಕು. ಅವಾಗಷ್ಟೇ ಆ ದೇವರು. ಹಾಗಾಗಿ ಮೊದಲನೇ ದಿನ ಶೈಲಪುತ್ರಿ ಫೌಂಡೇಶನಿಂದನೇ ನಾವು ತಳಪಾಯದಿಂದನೇ ಶುರು ಮಾಡಬೇಕು ಅನ್ನೋದ್ರಿಂದ ನಾವು ಮೊದಲನೇ ದಿನ ಶೈಲಪುತ್ರಿನ ಆಚರಣೆ ಮಾಡ್ತೀವಿ. ಮುಖ್ಯವಾಗಿ ದೇವಿ ಮಹಾತ್ಮೆ ಅನ್ನೋ ಒಂದು ಪುಸ್ತಕ ಸಿಗುತ್ತೆ. ನಾನು ಇಲ್ಲಿ ಹಳೆಗನ್ನಡದಲ್ಲೂ ಇದೆ, ಮಾಮೂಲಿ ಕನ್ನಡದಲ್ಲೂ ಇದೆ. ಎರಡರಲ್ಲಿ ಯಾವುದಾದ್ರೂ ಓದ್ಬೋದು. ಒಟ್ಟು 18 ಅಧ್ಯಾಯ ಇದೆ. 9 ದಿನಕ್ಕೆ 18 ಅಧ್ಯಾಯ ಮುಗಿಸ್ಬೋದು. ದಿನಕ್ಕೆ 2 ಅಧ್ಯಾಯ ಅಂದರೆ 9 ದಿನಕ್ಕೆ 18 ಅಧ್ಯಾಯ ಮುಗಿದೋಗುತ್ತೆ. ನಂತರ ಯಾವುದಾದ್ರೂ ಒಂದು ಅಷ್ಟೋತ್ತರನ ಓದೋಕ್ಕೆ ಆಗ್ತಾ ಇಲ್ಲ, ನನಗೆ ಪುಸ್ತಕ ಓದೋಕ್ಕೆ ಆಗಲ್ಲ, ಟೈಮ್ ಇಲ್ಲ, ನನಗೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಕನಿಷ್ಠ ಪಕ್ಷ ಒಂದು ಶ್ಲೋಕ ಮತ್ತು ಅವಳ ಅಷ್ಟೋತ್ತರನ ನೀವು ಓದಿದ್ರೆ ಅವಳ ಕೃಪೆ ನಿಮ್ಮದಾಗುತ್ತೆ. ತುಂಬ ಸಿಂಪಲ್ ಆಗಿರೋ ಒಂದು ಶ್ಲೋಕ ಅಂತ ಅಂದರೆ ಓಂ ಶೈಲಪುತ್ರಿಯೇ ನಮಃ. ಇದನ್ನು 108 ಬಾರಿ ಜಪಿಸಿದ್ರೆ ಸಾಕು. 5 ನಿಮಿಷ ಸಾಕು ಹಿಡಿಯುತ್ತೆ ಅಷ್ಟೇ. ಖಂಡಿತ ದೇವಿಗೋಸ್ಕರ, ನಿಮ್ಮ ಒಳ್ಳೆಯದಕ್ಕೋಸ್ಕರ 5 ನಿಮಿಷ ಮುಡುಪಾಗಿಟ್ಟು ಓಂ ಶೈಲಪುತ್ರಿಯೇ ನಮಃ ಅನ್ನೋ 108 ಬಾರಿ ಪಠನೆ ಮಾಡಿ. ಇಲ್ವಾ ಯಾ ದೇವಿ ಸರ್ವಭೂತೇಶು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತಃ ನಮಸ್ತಸ್ಯೇ 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 ನಮೋ ನಮಃ. ಪ್ರತಿಯೊಂದು 2 ಶ್ಲೋಕನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದೇವರಿಗೆ ಅಭಿಷೇಕ ಮಾಡಿ ಮತ್ತೆ ದೇವರನ್ನ ತೊಳೆದು ನಂತರ ದೇವ್ರ ಪೂಜೆ ಮಾಡಿ ದೇವಿಯ ಮಹಾತ್ಮೆ ಅಥವಾ ನಾನು ಹೇಳ್ಕೊಟ್ಟಿರುವಂಥ ಒಂದು ಶ್ಲೋಕನ ನೀವು ಪಠನೆ ಮಾಡೋದ್ರಿಂದ ಅಲ್ಲಿ ಹತ್ತಿರದಲ್ಲಿ ಸಂಜೆ ಅಥವಾ ಬೆಳಿಗ್ಗೆ ನಿಮಗೆ ಯಾವಾಗ ಆಗುತ್ತೋ ಅವಾಗ ಆ ತಾಯಿಯ ದರ್ಶನ, ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನ ಮಾಡೋದ್ರಿಂದ ಸದಾ ಆ ನವದುರ್ಗೆಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಬಾಳು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.